ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ತುಂಬ ಜನ ಕೇಳ್ತಾರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆನೂ ತಿಳಿಸ್ಕೊಡಿ ಅಂತ. ಸೊ ನಾನು ಇವತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೈಯರ್ ಮಾಡ್ತಿರೋದು ಬಂದ್ಬಿಟ್ಟು ಏರ್ಫೋರ್ಸ್ ಇಂಡಿಯಾದವರು. ಜಸ್ಟ್ 10th ಪಾಸ್ ಆಗಿದೆ ಸಾಕು ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿ ಇಷ್ಟೇ ಮಾರ್ಕ್ಸ್ ಇರಬೇಕು ಅಂತಲೂ ಹೇಳಿಲ್ಲ ಅವರು. ಜಸ್ಟ್ ನಿಮ್ಮದು 10th ಪಾಸ್ ಆಗಿದ್ದರೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾವ ಏಜ್ ಲಿಮಿಟ್ ಅವ್ರು ಅಪ್ಲೈ ಮಾಡ್ಬೋದು, ಮತ್ತು ಏನೇನು ಸ್ಕಿಲ್ಸ್ ಬೇಕು, ಮತ್ತು ಏನು ಫಿಸಿಕಲ್ ರಿಕ್ವೈರ್ಮೆಂಟ್ ಏನು, ಮತ್ತು ಲಾಸ್ಟ್ ಡೇಟ್ ಏನು ಅಂದ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ, ಮತ್ತು ಇಂಟ್ರೆಸ್ಟ್ ಇರೋರು, ಎಲಿಜಿಬಲ್ ಇರೋರು ಎಲ್ಲರೂ ಅಪ್ಲೈ ಮಾಡಿ. ಟೋಟಲ್ ಎಷ್ಟು 90+ ಜಾಬ್ಸ್ ಇದೆ. ಸೊ ಅಪ್ಲೈ ಮಾಡ್ದವ್ರಿಗೆಲ್ಲ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಟ್ರೈ ಮಾಡಿ ಅಟ್ ಮ್ಯಾಕ್ಸಿಮಮ್ಮು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಎಲಿಜಿಬಲ್ ಇದ್ದರೆ ಮತ್ತು ಯಾರೇ 10th ಪಾಸ್ ಮಾಡಿದ್ದೀರ ಎಲ್ಲರೂ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾರು ಗೊತ್ತಿದೆ ಜಾಬ್ ಹುಡುಕ್ತಾ ಇದ್ದರೆ, ಸೊ ಇದೊಂದು ಗುಡ್ ಆಪರ್ಚುನಿಟಿ ಕೂಡ ಹೌದು. ಸೊ ಎಲ್ರಿಗೂ ಇದನ್ನ ಶೇರ್ ಮಾಡಿ, ಯಾಕೆಂದರೆ ಇದು ಗೌರ್ಮೆಂಟ್ ಜಾಬು. ಆಮೇಲೆ ಸ್ಯಾಲ್ರಿ ಕೂಡ 30,000 ಕೊಡ್ತಿದ್ದಾರೆ ಜಸ್ಟ್ 10th ಪಾಸ್ ಆಗಿರೋರ್ಗೆ, ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್. ಏನು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಏನು ಸ್ಕಿಲ್ಸ್ ಬೇಕಾಗಿಲ್ಲ, ಏನಿಲ್ಲ. ಜಸ್ಟ್ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ಫಸ್ಟ್ ಟೈಮ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀಡಿರೋಗೆ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಏನೇನು ರಿಕ್ವೈರ್ಮೆಂಟ್ ನೋಡೋಣ. ನೋಡಿ, ಇಲ್ಲಿ ಇಂಡಿಯನ್ ಏರ್ಫೋರ್ಸು ಅಗ್ನಿವೀರು ನಾನ್ ಕಾಂಪಿಟೇಟ್ ಅಂಡರ್ ಅಗ್ನಿಪತಿ ಸ್ಕೀಮು ಇನ್ಫಾರ್ಮೇಷನ್ ಬ್ರೌಚರು. ಇದು ಇಂಟೆಕ್ 2025 ಇವಾಗ ಬಿಟ್ಟಿರೋದು ಅಗ್ನಿವೀರು ನಾನ್ ಕಾಂಪಿಟೆಂಟು. ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು 24th ಫೆಬ್ರವರಿ ಇದೆ ಮತ್ತು ಲಾಸ್ಟ್ ಡೇಟು. ಮತ್ತು ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಡೇಟ್ ಆಫ್ ಬರ್ತ್ ಬಿಟ್ವೀನ್ 3rd July 2004 ಟು 3rd Jan 2008 ಅಂದರೆ ಬೋತ್ ಏಜ್ ಅವರು ಅಪ್ಲೈ ಮಾಡ್ಬೋದು. ಅಂದರೆ ಈ ಡೇಟ್ ಇನ್ಕ್ಲೂಡ್ ಆಗುತ್ತೆ. ಇನ್ ಕೇಸ್ ಕ್ಯಾಂಡಿಡೇಟ್ ಕ್ಲಿಯರ್ ದ ಆಲ್ ಸ್ಟೇಜ್ ಸೆಲೆಕ್ಷನ್, ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 21 years ಆಗಿರುತ್ತೆ. ಮೆರಿಟಲ್ ಸ್ಟೇಟಸ್ ಬಂದ್ಬಿಟ್ಟು ಓನ್ಲಿ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ ವಿಲ್ ಬಿ ಎಲಿಜಿಬಲ್ ಫಾರ್ ಎನ್ರೋಲ್ಮೆಂಟ್ ಅಂತೆ. ಸೊ ಯಾರ್ಯಾರು ಮ್ಯಾರಿ ಆಗಿಲ್ಲ ಅವರಷ್ಟೇ ಅಪ್ಲೈ ಮಾಡೋಕ್ಕಾಗೋದು ಈ ಜಾಬ್ಗೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇಲ್ಲಿ ಕೆಳಗಡೆ ನೋಡಿ, ಪಾಸ್ಟ್ ಮೆಟ್ರಿಕ್ಯುಲೇಟ್ ಅಂತ ಅಂದರೆ 10th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಇದು ಜಾಬ್ಗೆ. ಮ್ಯಾಂಡೇಟರಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ ಅಷ್ಟು ಸ್ವಲ್ಪ. ಹೈಟ್ ಬಂದ್ಬಿಟ್ಟು 152 centimeters ಇರಬೇಕಂತೆ, ಜಸ್ಟ್ 5 centimeter. ವೆಯ್ಟು ಪ್ರಪೋರ್ಷನೇಟ್ ಟು ಹೈಟ್ ಆ್ಯಂಡ್ ಏಜ್. ಅಂದರೆ ಏಜ್ನ ಹೈಟು ಮತ್ತು ನಮ್ಮದು ಏಜ್ನ ಚೆಕ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅಷ್ಟು ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಇಯರಿಂಗ್ ಕೆಪಾಸಿಟಿ ಇರಬೇಕು, ಡೆಂಟಲ್ಲು, ಜನರಲ್ ಹೆಲ್ತ್ ಇದೆ. ನೆಕ್ಸ್ಟು ಮತ್ತು ಡಿಸ್ಕ್ವಾಲಿಫಿಕೇಷನ್ ಯಾವಾಗ ಆಗ್ತೀರಾ ಅಂತಂದರೆ, ಯಾರು ಡಿಸ್ಕ್ವಾಲಿಫೈ ಆಗ್ತಾರೆ ಅಂದರೆ ಯಾರ್ಯಾರು ಡ್ರಗ್ಸ್ ತೊಗೋತಿದ್ರೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಇದ್ದರೆ ಅವ್ರನ್ನ ಅಲೋ ಮಾಡಲ್ಲ, ಮತ್ತು ಬಾಡಿಯಲ್ಲಿ ಟ್ಯಾಟೂ ಇದ್ದರೆ ಅಲೋ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಕೆಳಗಡೆ ಹೋದರೆ ಇಲ್ಲಿ ನೋಡ್ಬೋದು ಜಾಬ್ ಪ್ರೊಫೈಲು. ಯಾವ ಜಾಬ್ ಪ್ರೊಫೈಲ್ಗೆ ಅಂದರೆ ಹಾಸ್ಪಿಟಾಲಿಟಿ ಸ್ಟ್ರೀಮು ಮತ್ತು ಹೌಸ್ ಕೀಪಿಂಗ್ ಸ್ಟ್ರೀಮು. ಇನ್ ದಿಸ್ ಸ್ಟ್ರೀಮ್ ಅನ್ ಇಂಡಿವಿಜುವಲ್ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ ಆಲ್ ದ ಜಾಬ್ ಟಾಸ್ಕ್ ಅಸೋಸಿಯೇಟೆಡ್ ವಿತ್ ದ ಕುಕ್ಕಿಂಗು ಮತ್ತು ಕಿಚನ್ ಮ್ಯಾನೇಜ್ಮೆಂಟು, ಪ್ರೆಸೆಂಟೇಷನ್ ಆಫ್ ಡಿಶಸ್ಸು, ಮೇಂಟೈನ್ ಆಫ್ ಸ್ಯಾನಿಟೈಸ್ಡ್ ಆ್ಯಂಡ್ ಆರ್ಡರ್ ಎನ್ವಿರಾನ್ಮೆಂಟ್ ಇನ್ ಕಿಚನಲ್ಲಿ ಮಾಡಬೇಕು. ಇನ್ನು ಹೌಸ್ ಕೀಪಿಂಗ್ ಬಂದ್ಬಿಟ್ಟು ಇನ್ ದಿಸ್ ಸ್ಟ್ರೀಮ್ ಆ್ಯನ್ ಇಂಡಿವಿಜುವಲ್ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ ಆಲ್ ದ ಜಾಬ್ ಆ್ಯಂಡ್ ಟಾಸ್ಕ್ ವಿತ್ ದ ಕ್ಲೀನಿಂಗ್, ಅಂದರೆ ಕ್ಲೀನಿಂಗ್ ಮಾಡೋದು ಅಂತ ಎಲ್ಲ. ಇಲ್ಲಿ ನೋಡಿ ಪ್ರೊಸೀಜರ್ ಟು ಅಪ್ಲೈ, ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಏನು ಲಿಂಕ್, ಅದನ್ನ ಕ್ಲಿಕ್ ಮಾಡಿದ್ರೆ ಫಾರ್ಮ್ ಬರುತ್ತೆ. ಆ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಫಿಲ್ ಮಾಡಬೇಕು. ಅಪ್ಲಿಕೇಶನ್ನ ಫಿಲ್ ಮಾಡಿಬಿಟ್ಟು ಇಲ್ಲಿ ನೋಡಿ ಪೋಸ್ಟಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಂಗ್ಳೂರು ಲೊಕೇಶನಲ್ಲಿ ಎಲ್ಲೆಲ್ಲಿಗೆ ಅಂತ ಈ ಪೋಸ್ಟ್ಗೆ ನಾವು ಪೋಸ್ಟ್ ಮಾಡಬೇಕು. ನಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅಕಸ್ಮಾತ್ ನಾವೇನಾದ್ರು ಬ್ಯಾಂಗ್ಳೂರಲ್ಲೇ ಇದ್ದರೆ ಡ್ರಾಪ್ ಬಾಕ್ಸ್ ಲೊಕೇಶನ್ ಇಲ್ಲಿಗೆ ಹೋಗಿ ನಾವು ನಮ್ಮದು ಅಪ್ಲಿಕೇಶನ್ನ ಡ್ರಾಪ್ ಅಂದರೆ ಹಾಕ್ಬೋದು. ಅಲ್ಲಿಗೆ ಹೋಗ್ಬಿಟ್ಟು ಈ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ಪೋಸ್ಟ್ ಇರುತ್ತೆ, ಅಲ್ಲಿ ಹಾಕ್ಬೋದು. ಅಕಸ್ಮಾತ್ ನಾವು ಬ್ಯಾಂಗ್ಳೂರಲ್ಲಿ ಇಲ್ಲ ಅಂತಂದರೆ ಈ ಅಡ್ರೆಸ್ಗೆ ನಮ್ಮದು ಪೋಸ್ಟ್ನ ಕಳಿಸ್ಕೊಡ್ಬೋದು. ಟೋಟಲ್ 90 ಇದೆ ನೋಡಿ, 90 ಲೊಕೇಶನಲ್ಲಿ ವರ್ಕಿಂಗ್ ಇದೆ. ಸೊ ನಾವು ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಿಮಗೆ ಯಾವ ಸ್ಟೇಟಲ್ಲಿ ಇಂಟ್ರೆಸ್ಟ್ ಇದೆ ಆ ಸ್ಟೇಟು, ನೀವು ಅಟ್ ಪ್ರೆಸೆಂಟ್ ಯಾವ ಸ್ಟೇಟಲ್ಲಿ ಇದ್ದೀರಾ ಅಲ್ಲಿ ಹಾಕ್ಕೊಳ್ಳಿ. ಬ್ಯಾಂಗ್ಳೂರು ಇದ್ದರೆ ಬ್ಯಾಂಗ್ಳೂರವರೇ ಹಾಕ್ಕೊಳ್ಳಿ. ಅಪ್ಲಿಕೇಶನ್ಸ್ ಜೊತೆ ಅದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಜೊತೆ ಏನು ಹಾಕಬೇಕು ಅಂದರೆ ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಟು ಅಟ್ಯಾಚ್ ಫಾಲೋಯಿಂಗ್ ಡಾಕ್ಯುಮೆಂಟ್ ವಿತ್ ಅಪ್ಲಿಕೇಶನ್. ಅಂದರೆ ಅದ್ರ ಜೊತೆ ನಾವು ಕ್ಲಾಸ್ದು 10th ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಇದೆಯಲ್ಲ ಅದು ಹಾಕಬೇಕು. ಅಂದರೆ ಜೆರಾಕ್ಸ್ ಮಾಡಿಸ್ಬಿಟ್ಟು ಹಾಕಬೇಕು. ಮತ್ತು ನಮ್ಮದು ರೀಸೆಂಟು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕು, ಎಷ್ಟು 2. ಅದು 6 monthsಗಿಂತ ಜಾಸ್ತಿ ಇರಬಾರ್ದು. ದ ಫೋಟೋಗ್ರಾಫ್ ಇಸ್ ಟೇಕನ್ ವಿತ್ ಅ ಕ್ಯಾಂಡಿಡೇಟ್ ಹೋಲ್ಡಿಂಗ್ ಎ ಬ್ಲ್ಯಾಕ್ ಸ್ಲೇಟ್ ಇನ್ ಫ್ರಂಟ್ ಆಫ್ ಹಿಸ್
ಚೆಸ್ಟ್ ವಿತ್ ಇಸ್ ನೇಮ್ ಆ್ಯಂಡ್ ಡೇಟ್ ಆಫ್ ಫೋಟೋಗ್ರಾಫ್ ಟೇಕನ್. ಅಂದರೆ ಅದೊಂದು ಬ್ಲ್ಯಾಕ್ ಬೋರ್ಡ್ ಇಟ್ಕೊಂಡು ನಮ್ಮದು ನೇಮು ಮತ್ತು ಡೇಟು, ಆ ಫೋಟೋ ಯಾವಾಗ ತಗೋತಾ ಇದೀವಿ ಆ ಥರ ಫೋಟೋ ತೆಗೆಸ್ಬಿಟ್ಟು ನಾವು ಮೇಲ್ ಮಾಡಬೇಕು. ಮತ್ತು ಪೇರೆಂಟ್ಸ್ ಲೀಗಲ್ ಗಾರ್ಡಿಯನ್ ಇಸ್ ರಿಕ್ವೈರ್ಡ್ ಟು ಕ್ಯಾಂಡಿಡೇಟ್ ಬಿಲೋ 18 ಏಜ್. ಕನ್ಸೆಂಟ್ ಸರ್ಟಿಫಿಕೇಷನ್ ಇಸ್ ಸೈನ್ ಬೈ, ಅಂದರೆ 18 ಇಯರ್ಗಿಂತ ಕಮ್ಮಿ ಇರೋರು ಏನಾರು ಅಪ್ಲೈ ಮಾಡ್ತಿದ್ರೆ ನಿಮ್ಮ ಪೇರೆಂಟ್ಸ್ದು ಸೈನ್ ಹಾಕ್ಬಿಟ್ಟು ಅಪ್ಲೈ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಲೀವ್ ಪಾಲಿಸಿ ನೋಡಿ, ಇಲ್ಲಿ ಆ್ಯನ್ಯುಯಲ್ಲು 30 ಲೀವ್ಸ್ ಇರುತ್ತೆ ಅಂತೆ, ಮತ್ತು ಸಿಕ್ ಲೀವ್ ಬೇಸ್ಡ್ ಆನ್ ಮೆಡಿಕಲ್ ಅಡ್ವೈಸ್ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಪೇ ಅಲೋವೆನ್ಸ್ ಆ್ಯಂಡ್ ಹೆಂಗಿದೆ ಅಂದರೆ ಅಮೌಂಟ್ ನಮ್ಮ ಸ್ಯಾಲ್ರಿ ಎಷ್ಟಿದೆ 10 ಪಾಸ್ ಆಗಿರೋರ್ಗು 30,000 ಪರ್ ಮಂತ್ ಫಿಕ್ಸ್ಡ್, ಇಯರ್ಲಿ ಇನ್ಕ್ರಿಮೆಂಟ್ ಕೂಡ ಇದೆ ಅಂತೆ. ಮತ್ತು ಇನ್ನು ಕೆಳಗಡೆ ನೋಡೋದಾದರೆ ಫಸ್ಟ್ ಇಯರ್ ಎಷ್ಟು ತೊಗೋತೀವಿ ನೋಡಿ, ಇಲ್ಲಿ ಫಸ್ಟ್ ಇಯರೇ 30,000 ಕೊಟ್ಟಿದ್ದಾರೆ, ಸೆಕೆಂಡ್ ಇಯರ್ 33, ಫೋರ್ತ್ ಇಯರು 40,000, ಇನ್ನೇನು ಸ್ಯಾಲ್ರಿ ಎಷ್ಟಿದೆ ಅಂತ ಎಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿ ನಮ್ಮದು ಇನ್ಸೂರೆನ್ಸು ಇದೆ, ಅಪ್ ಟು 48 ಲ್ಯಾಕ್ ನಮ್ಮದು ಕವರ್ ಆಗುತ್ತೆ ಇನ್ಸೂರೆನ್ಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಕೆಳಗಡೆ ಇದಾದಮೇಲೆ ಟೆಸ್ಟ್ ಕೂಡ ಇರುತ್ತೆ. ಫೇಸ್ 1 ರಿಟರ್ನ್ ಟೆಸ್ಟ್ ಇರುತ್ತೆ. ಟೆಸ್ಟಲ್ಲಿ ಏನು ಜನರಲ್ ಇಂಗ್ಲೀಷು 10th, ಅಂದರೆ 10th ಇಂಗ್ಲೀಷ್ ಏನು ಕೇಳ್ತಾರೆ ಅದು 10 ಮಾರ್ಕ್ಸ್ಗೆ ಇರುತ್ತೆ, ಮತ್ತು ಜನರಲ್ ನಾಲೆಡ್ಜು 10 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ 20 ಮಾರ್ಕ್ಸ್ಗಷ್ಟೇ ಇರುತ್ತೆ. ಸೊ ಆರಾಮಾಗಿ ಪಾಸ್ ಮಾಡ್ಕೋಬೋದು ಇದನ್ನ. ಇನ್ನು ಫೇಸ್ 2 ಅಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ನೋಡಿ, ಹೈಟ್ ಚೆಕ್ಕು ಮತ್ತು ನಮ್ಮದು ಫಿಸಿಕಲ್ ಟೆಸ್ಟು ಅಂದರೆ 1.6 ಕಿಲೋಮೀಟರ್ ರನ್ ಮಾಡಬೇಕು, ಅಂದರೆ ಓಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಅಪ್ ಟು 5,000 ಫೀಟು ನಿಲ್ಲು, 5,000 to 900 ಫೀಟು 30 ಸೆಕೆಂಡು ಆ ಥರ ಇರುತ್ತೆ. ಮತ್ತು ಫಿಸಿಕಲ್ ಫಿಟ್ನೆಸ್ 2 ಇರುತ್ತಂತೆ. ಸೊ ಅದರಲ್ಲಿ ಬೈಸೆಪ್ಸ್ ಮಾಡಬೇಕು, ಪುಷಪ್ಸ್ ಮಾಡಬೇಕು, 1 ಮಿನಿಟ್ಗೆ ಏನೋ 10 ಮಿನಿಟ್ಸ್ ಬ್ರೇಕು, ಕಂಪ್ಲೀಷನ್ ಆಫ್ ರನ್ನು, ಮತ್ತು ಈ ಥರ ಎಲ್ಲ ಫಿಸಿಕಲ್ ಫಿಟ್ನೆಸ್ ಇರುತ್ತೆ. ಸೊ ಫೇಸ್ 3 ಅಲ್ಲಿ ಏನಿರುತ್ತೆ ಅಂದರೆ ನೀವೇನಾದರೂ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅದನ್ನ ನೀವೇನೋ ಡಿಲೀಟ್ ಅಂದರೆ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳಿದರೆ ನೋಡಿ. ಇಲ್ಲಿ ಹಾಸ್ಪಿಟಾಲಿಟಿಲಿ ಏನು ಮಾಡಬೇಕು ಅಂದರೆ ಡೆಮಾನ್ಸ್ಟ್ರೇಟ್ ಆ್ಯಪ್ಟಿಟ್ಯೂಡ್ ಆಫ್ ಟಾಸ್ಕ್ ಅಸೋಸಿಯೇಟ್ ವಿತ್ ಕುಕ್ಕಿಂಗು ಇನ್ಕ್ಲೂಡಿಂಗ್ ಕಟ್ಟಿಂಗ್ ಮೀಟು, ವೆಜಿಟೇಬಲ್ ಫಿಶು ಅಂದರೆ ಕಟ್ ಮಾಡಿಕೊಡೋದು ವೆಜಿಟೇಬಲ್ಸ್ ಎಲ್ಲ ಆ ಥರ ಮಾಡಬೇಕು. ಹೌಸ್ ಕೀಪಿಂಗಲ್ಲಿ ಮಾಮೂಲಿ ಗ್ರಾಸ್ಗಳನ್ನೆಲ್ಲ ವಾಟರ್ ಗಾರ್ಡನ್ ಮಾಡಬೇಕು, ವಾಟರ್ಗೆ ಹಾಕಬೇಕು, ಏನೋ ಗಿಡಗಳಿಗೆ ನೀರು ಹಾಕಬೇಕು, ಅದಾಗಿರುತ್ತೆ. ಇನ್ನು ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ನಮ್ಮದು ಬ್ಲಡ್ ಶುಗರು ಅದೆಲ್ಲ ಲೆವೆಲ್ ಟೆಸ್ಟ್ ಇರುತ್ತೆ, ನಮ್ಮ ಮಾಮೂಲಿ ಮೆಡಿಕಲ್ ಟೆಸ್ಟು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಲಾಸ್ಟ್ ಡೇಟು 24th ಇದೆ. ಸೊ ಈ ಡೇಟ್ ಒಳಗಡೆ ನೀವು ಈ ಯಾವ ಲೊಕೇಶನ್ಗೆ ಅಂದರೆ ಇಂಟ್ರೆಸ್ಟ್ ಇದೆ ಆ ಲೊಕೇಶನ್ಗೆ ಇದು ಪೋಸ್ಟ್ ಮಾಡಿ. ಯಾವುದೇ ರೀತಿ ಅಪ್ಲಿಕೇಶನ್ ಚಾರ್ಜಸ್ಸು ಇಲ್ಲ. ಸೊ ಯಾವ ಥರ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡೋದು ಹೇಳ್ತೀನಿ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇಲ್ಲಿ ಏನೇನು ಅಂತ ಅಂದರೆ ನಮ್ಮದು ಏನು ಪಾಸ್ಪೋರ್ಟ್ ಸೈಜು ಫೋಟೋ ಆಲ್ರೆಡಿ ಸ್ಲೇಟೆಲ್ಲ ಇಟ್ಕೊಂಡು ತೆಗೆಸ್ಕೊಂಡಿರ್ತೀವಲ್ಲ ಅದು, ರೋಲ್ ನಂಬರು ಅಂದರೆ ಇಲ್ಲಿ ರಿಜಿಸ್ಟರ್ ಆದಮೇಲೆ ಕೊಡೋದು ರಿಜಿಸ್ಟರ್ ನಂಬರ್, ಸ್ಟ್ರೀಮ್ ಆಫ್ ಅಪ್ಲೈಡ್ ಫಾರ್ ಯಾವುದಕ್ಕೆ ಅಪ್ಲೈ ಮಾಡ್ತಾಯಿದ್ದೀವಿ ಅದು, ಸ್ಟ್ರೀಮ್ ಆಫ್ ಅಪ್ಲೈಡ್ ಫಾರ್ ಹೌಸ್ ಕೀಪಿಂಗೋ ಇಲ್ಲ ಅಂದರೆ ಹಾಸ್ಪಿಟಾಲಿಟಿನೋ ಯಾವುದು ಅಂತ ಹಾಕೋಬೇಕು. ನೇಮ್ ಆಫ್ ದ ಅಪ್ಲಿಕೆಂಟು, ಆಧಾರ್ ಕಾರ್ಡು, ಫಾದರ್ ನೇಮು ಮತ್ತು ಫಾದರ್ ಪ್ರೊಫೆಷನ್ ಏನು, ಮತ್ತು ಮದರ್ ನೇಮ್ ಹಾಕಬೇಕು. ನಮ್ಮದು ಡೇಟ್ ಆಫ್ ಬರ್ತು, ನ್ಯಾಷನಾಲಿಟಿ, ಮ್ಯಾರಿಡೋ ಅನ್ಮ್ಯಾರಿಡೋ, ಅಂದರೆ ಆಮೇಲೆ ಇದು ಬಾಡಿಲಿ ಟ್ಯಾಟು ಇದೆನೋ ಅಂತೆಲ್ಲ ಹಾಕೋಬೇಕು. ಮತ್ತು ಆಧಾರ್ ಕಾರ್ಡು, ನಮ್ಮದು ಪಿನ್ ಕಾರ್ಡು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಹಾಕಬೇಕು, ಪರ್ಮನೆಂಟ್ ಅಡ್ರೆಸ್ ಹಾಕಬೇಕು. ಮತ್ತು ಪೊಲೀಸ್ ಸ್ಟೇಷನು, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಯಾವುದು, ಎಜುಕೇಷನ್ ಕ್ವಾಲಿಫಿಕೇಷನು 10th ಯಾವುದು, PU ಯಾವುದು ಆಗಿದ್ದರೆ 10th ಆದವರು ಅಪ್ಲೈ ಮಾಡ್ಕೋಬೋದು. ಸೊ PU ಆಗಿಲ್ಲ ಅಂದರೂ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಲ್ಯಾಂಗ್ವೇಜ್ ಯು ಕ್ಯಾನ್ ರೀಡ್ ರೈಟ್ ಅಂತ ಕೇಳ್ತಿದ್ದಾರೆ, ABC ಯಾವುದು ಲ್ಯಾಂಗ್ವೇಜ್ ಬರುತ್ತೆ ಅದು ಹಾಕೋಬೋದು. ಡೀಟೇಲ್ ಆಫ್ ಪಾಸ್ಟ್ ಸರ್ವಿಸ್ ಏನಾರು ಇದ್ದರೆ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪ್ರೆಸೆಂಟ್ ಆಕ್ಯುಪೇಷನ್ ಏನು ಅಂತ ಕೇಳ್ತಿದ್ದಾರೆ, ಎಕ್ಸ್ಪೀರಿಯನ್ಸ್ ಏನಾರು ಇದ್ದರೆ ಹಾಕೊಳ್ಳಿ. ಸೊ ಇಲ್ಲಿ ನಿಮ್ಮ ಸಿಗ್ನೇಚರು ಇಲ್ಲಿ ಡೇಟ್ ಮಾಡಿಬಿಟ್ಟು ಕೆಳಗಡೆನೂ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನಿಮ್ಮ ಸಿಗ್ನೇಚರು ಮತ್ತು ಇಲ್ಲಿ ಡೇಟ್ ಹಾಕಬೇಕು ಕ್ಯಾಪಿಟಲ್ ಲೆಟರಲ್ಲಿ. ಸೊ ಇದ್ರ ಜೊತೆ ಏನೇನು ಸೆಂಡ್ ಮಾಡಬೇಕು ಅಂತ ಅಂದರೆ ಅಟ್ಯಾಚ್ ಮಾಡಬೇಕು ಅಂದರೆ ಸರ್ಟಿಫಿಕೇಷನ್ ಆಫ್ ಡೇಟ್ ಆಫ್ ಬರ್ತ್ ಅಂದರೆ ಪಾಸ್ ಸರ್ಟಿಫಿಕೇಷನು ಅಂದರೆ 10th ಮಾರ್ಕ್ಸ್ ಕಾರ್ಡು ಜೆರಾಕ್ಸ್ ಕಳಿಸ್ಬೇಕು. ಸರ್ಟಿಫಿಕೇಷನ್ ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಇಲ್ಲ ಅಂತ ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಷನ್ ನಾಟ್ ಓಲ್ಡರ್ ದೆನ್ 6 months ಅಂತೆ. ಸೊ ಅದು ಸ್ಕೂಲಲ್ಲೇ ಇಲ್ಲ ಅಂದರೆ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿಬಿಟ್ಟು ಅದನ್ನ ಅಟ್ಯಾಚ್ ಮಾಡಿ ಕಳಿಸಿ. ಸೊ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಬೇಗ ಅಪ್ಲೈ ಮಾಡಿ. 24th ಲಾಸ್ಟ್ ಡೇಟು. ಸೊ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ. ನಾನು ಈ 2 ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡೋಗುತ್ತೆ ನೋಡಿ. ಇಂಡಿಯನ್ ಏರ್ಫೋರ್ಸು ಏನು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟು, ಅದು ಇಲ್ಲಿ 3 dots ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅಗ್ನಿವೀರು ನಾನ್ ಕಾಂಪಿಟೆಂಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ,
ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಇದು ಫಾರ್ಮ್ ಬರುತ್ತೆ. ಈ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ನೀವು ನಿಮ್ಮದು ಪೋಸ್ಟ್ ಮಾಡಬೇಕಾಗಿರುತ್ತೆ ನಿಮ್ಮದು ಅಪ್ಲಿಕೇಶನ್ನ ಈ ಕಂಪ್ನಿಯವ್ರಿಗೆ. ಅಲ್ಲಿ ಕೊಟ್ಟಿರೋ ಮೇಲ್ ಅಡ್ರೆಸ್ಸು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ನಿಮಗೆ ಯಾವುದು ಪೋಸ್ಟ್ ನಿಯರ್ ಬೈ ಇದೆ ಅಲ್ಲಿಗೆ ಪೋಸ್ಟ್ ಮಾಡಿ ಜಾಬ್ಗೆ. ಸೊ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡಿದ್ರಲ್ಲ, ಬೇಗ ಜಾಬ್ಗೆ ಪೋಸ್ಟ್ ಮಾಡಿಬಿಡಿ. ಜಾಬ್ಗೆ ಇಂಟ್ರೆಸ್ಟ್ ಇರೋರು 24th ಲಾಸ್ಟ್ ಡೇಟು. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಇಂಟ್ರೆಸ್ಟ್ ಇದ್ದೀರಾ ಜಾಬ್ಗೆ ಎಲ್ರೂ ಪ್ಲೀಸ್ ಶೇರ್ ಮಾಡಿ. ನಿಮ್ಮದು ಏನೋ ಅರ್ಜಿ ಅಂದರೆ ಸೊ ನೋ ಫೀಸ್ ಕೂಡ, ಅರ್ಜಿ ಶುಲ್ಕನೂ ಇಲ್ಲ. ಸೊ ಬೇಗ ಶೇರ್ ಮಾಡಿ. ಮತ್ತು ನೀಡಿರೋಗೆ 24th ಲಾಸ್ಟ್ ಡೇಟು. ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಕನ್ನಡದವ್ರಿಗೆ ಜಾಬ್ ಸಿಗಲಿ ಅನ್ನೋದೇ ನಮ್ಮದು ಆಶಯ ಅಷ್ಟೇ. ಸೊ ಎಲ್ರಿಗೂ ಥ್ಯಾಂಕ್ಸ್. ಮತ್ತೆ ಈ ಥರ ಜಾಬ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.